ದರ್ಶನ್ ವಿರುದ್ಧ ಜಗ್ಗೇಶ್ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಎಕ್ಸ್ ನಲ್ಲಿ ದರ್ಶನ್ ವಿರುದ್ಧ ಜಗ್ಗೇಶ್ ಪರೋಕ್ಷವಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸರ್ವ ಜೀವಿಯಲ್ಲಿ ದೇವರಿದ್ದಾನೆ, ಯಾರನ್ನ ಕೊಲ್ಲುವ ಹಕ್ಕು ಜೀವನಿಗಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಕರ್ಮ ಜೀವನ ಹಿಂದೆ ಹಿಂಬಾಲಿಸುತ್ತದೆ, ಅವನ ಪಾಪ ಕರ್ಮ ಅವನನ್ನ ಸುಡುತ್ತದೆ ಅಂತಿದ್ದಾರೆ. ಕಲಿಯುಗದಲ್ಲಿ ದೇವರು ಕಲ್ಲಲ್ಲ, ಎಲ್ಲ ಕರ್ಮಕ್ಕೂ ತಕ್ಷಣವೇ ಫಲಿತಾಂಶ ಉಂಟು. ರಾಮನಾಗು ರಾವಣ ಆದರೆ ಅಂತ್ಯ ಎಂದಿದೆ ಸನಾತನ ಕೃತಿ. ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಅಂತಿದ್ದಾರೆ. ಎಕ್ಸ್ ನಲ್ಲಿ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದಾರೆ ನಟ ಜಗ್ಗೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ A2 ಆರೋಪಿಯಾಗಿದ್ದಾರೆ. ದರ್ಶನ್ ಸೇರಿದಂತೆ 13 ಜನ ಆರೋಪಿಗಳು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಒಂದು ಕಡೆಯಲ್ಲಿ ಅಭಿಮಾನಿಗಳು ಪರ ಮತ್ತು ವಿರೋಧದ ಚರ್ಚೆಯ ನಡುವಲ್ಲಿ ನಟ ಜಗ್ಗೇಶ್ ಕೊಲೆ ಆರೋಪಿ ದರ್ಶನ್ ವಿರುದ್ಧ ಕಿಡಿಯನ್ನ ಕಾಯುತ್ತಿದ್ದಾರೆ. ಪರೋಕ್ಷವಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ನಲ್ಲಿ ದರ್ಶನ್ ವಿರುದ್ಧ ಜಗ್ಗೇಶ್ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಸರ್ವ ಜೀವಿಯಲ್ಲಿ ದೇವರಿದ್ದಾನೆ, ಯಾರನ್ನ ಕೊಲ್ಲುವ ಹಕ್ಕು ಮಾನವನಿಗೆ ಇಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಕರ್ಮ ಜೀವನ ಹಿಂದೆ ಪಾಲಿಸ್ತಾನೆ ಇರುತ್ತೆ, ಅವನ ಪಾಪ ಕರ್ಮಗಳು ಲೆಕ್ಕಾಚಾರವನ್ನ ಹಾಕುತ್ತದೆ. ಈ ರೀತಿಯಾಗಿ ಜೀವನದ ಮೌಲ್ಯವನ್ನ ತುಂಬುವಂತ ಒಂದಿಷ್ಟು ಮೆಸೇಜ್ ಗಳನ್ನ ಪರೋಕ್ಷವಾಗಿ ಆ ಕೊಲೆಯ ಆರೋಪಿಯಾಗಿರುವಂತಹ ದರ್ಶನ್ ವಿರುದ್ಧವಾಗಿ ಜಗ್ಗೇಶ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಎಕ್ಸ್ ನಲ್ಲಿ ಮಾರ್ಮಿಕವಾಗಿ ಪೋಸ್ಟ್ ಮಾಡಿದ್ದಾರೆ ನಟ ಜಗ್ಗೇಶ್. ನಟ ಜಗ್ಗೇಶ್ ಶೇರ್ ಮಾಡಿರುವಂತ ಪೋಸ್ಟ್ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯಾರನ್ನ ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ, ಪ್ರತಿಯೊಂದರಲ್ಲೂ ದೇವರಿದ್ದಾನೆ, ಪಾಪ ಕರ್ಮಗಳ ಲೆಕ್ಕಾಚಾರ ಆಗುತ್ತೆ ಎನ್ನುವುದಾಗಿ ಮಾರ್ಮಿಕವಾಗಿ ನಟ ಜಗ್ಗೇಶ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾನೆ.